ತಳ್ತಾನ ಅವನು. ಬಿಡು, ನಂಗೂ ಒಂದು ಟೈಮ್ ಬರುತ್ತೆ. ಒಂದೊಂದ್ಸಲ ನೆನೆಸ್ಕೊಂತಿದ್ದ, ಬೇಜಾರು ಮಾಡ್ಕೊಂತಿದ್ದ, ಕೂತ್ಕೊಂತಿದ್ದ. ಈ ಹೆಂಗಾಯ್ತು ಅಂದರೆ ನನಗೆ ದರ್ಶನ್ ಸರ್ ಹೆಂಡ್ತಿ ಹಿಂಗೆ ಹೋದ್ರು ಒಳಗೆ, ಏನೂ ಇಲ್ಲ ಅಂತ ಹಿಂಗೆ ನೂಕಿದ್ರು. ಏನು ತಳಬೇಕಾದ್ರೆ ಕೈಯಲ್ಲಿ ಏನಿದೆ ಪಾಪು ಅಕಸ್ಮಾತ್ ಆಯ್ತು ಕರ್ಕ ಬನ್ನಿ. ಫಸ್ಟು ರೈಸ್ ಆಗಿದ್ದೆ ನಮ್ಮ ಅಣ್ಣ. ಪಾಪುಗೇನಾರ ಆದ್ರೆ ಮನಸ್ಫೂರ್ತಿಯಾಗಿ ನೋಡಿದ್ವಿ. ಪಾಪು ಹಿಡ್ಕೊಂಡು ತಳ್ದಾಗ ಸ್ಲಿಪ್ ಆದ್ರೆ ಡೈರೆಕ್ಟ್ ಆಗೇ ಬಿಟ್ರು. ಅವ್ರು ಹೇಳ್ದಂಗೆ ಆಯ್ತು, ನಿಜಾನೇ ಅದು. ಅದ್ರ ಜವಾಬ್ದಾರಿ ಯಾರು ತಗೊಂತಾರೆ? ಇದಾಗಿದ್ದೆ ಇವನ ದುಃಖದ ಏನಂತಾರೆ ಸನ್ನಿವೇಶ. ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ ಅನ್ನಲ್ವಾ. ಸೊ ನಿನ್ನೆ ನನ್ನ ಮಗಳಿದ್ದು ಫೇಸ್ ರಿವೀಲ್ ಇದು ವೀಡಿಯೋ ನಾನೇನು ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬಲ್ಲಿ. ಒಂದೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಟ್ ನಾನು ಆ ವಿಡಿಯೋದಲ್ಲಿ ಮಧ್ಯದಲ್ಲಿ ನಾನು ಹೇಳಿದ್ದೆ ಏನಂತ, ತುಂಬಾ ಬೇಜಾರಾಯಿತು, ದೇವಸ್ಥಾನದ ಒಳಗಡೆ ಬೇಜಾರಾಯಿತು ಅಂತ ಹೇಳಿದಲ್ಲ. ಇವಾಗ ಅದ್ರ ಬಗ್ಗೆನೇ ಮಾತಾಡೋಕ್ಕೇ ಬಂದಿರೋದು. ಬಟ್ ನಿಜ ಹೇಳಬೇಕಂದ್ರೆ ಅದು ನೆನಪಾದಾಗೆಲ್ಲ ಬೇಜಾರು ಆಗತ್ತೆ. ಎಷ್ಟೋ ಜನರ ಲೈಫಲ್ಲಿ ಅದು 100% ಆಗಿರುತ್ತೆ. ಬಟ್ ನನ್ನ ಲೈಫಲ್ಲೂ ಅದು ಆಯಿತು. ಬಟ್ ಬೇಜಾರು ಆಗತ್ತೆ. ಓಕೆ, ಅದಕ್ಕಿಂತ ಮುಂಚೆ ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ಏನೇ ಇದ್ದರೂ ಈ ಕಡೆ ಮಳೆನೂ ಬರ್ತಾಯಿದೆ. ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ವೆಲ್ಕಮ್ ಮಾಡದೇ ಇರೋಕ್ಕಾಗಲ್ಲ ನಿಮ್ಮನ್ನು. ನಿಮ್ಮಿಂದನೇ ನಾವು. ಹಾಗಾಗಿ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಆ್ಯಕ್ಚುಲಿ ಮೇಲ್ಗಡೆ ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲಿ ಪುಣ್ಯಕ್ಕೆ ಆ್ಯಕ್ಚುಲಿ ನಾನು ವೆಲ್ಕಮ್ ಅಂದ ತಕ್ಷಣವೇ ಹೆವಿ ಸ್ಟಾರ್ಟ್ ಆಯಿತು. ಓಡ್ ಬಂದ್ವಿ ನಾನು ಇವಳು ಕೆಳಗಡೆ. ಸೊ ಇಲ್ಲೇ ಏನು ಹೇಳ್ತಾರೆ ಇದಕ್ಕೆ, ಬಾಲ್ಕನಿ. ಸೊ ಬಾಲ್ಕನಿಲಿ ಕೂತಿದ್ವಿ. ಇವಾಗ ವಿಷಯಕ್ಕೆ ಬರ್ತೀನಿ. ಆದಷ್ಟು ಸ್ಪೀಡಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅದು ಏನೋ ಒಂಥರ ಕೊರಿಯುತ್ತೆ ಸ್ಟಾರ್ಟಿಂಗ್ ಮಾತಾಡ್ಬೇಕಾದ್ರೆ. ಆ ವಿಷಯದ ನೆನಪಾದಾಗೆಲ್ಲ ಕೊರಿಯುತ್ತೆ. ವಿಷಯ ಇಷ್ಟೇ. ಆ್ಯಕ್ಚುಲಿ ಏನು ಅಂತಂದರೆ, ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಂಗೆ ಫೇಸ್ ರಿವೀಲ್ ವೀಡಿಯೋದಲ್ಲೇ ಹೇಳ್ದಂಗೆ ಮೈಸೂರಲ್ಲಿ ಮಾಡೋಣ ಫೇಸ್ ರಿವೀಲು ಅಂತ. ತಾಯಿ ದರ್ಶನ ಬಂದು ಹೊರಗಡೆ ಬಂದು ಫೇಸ್ ರಿವೀಲ್ ದರ್ಶನ ಹೊರಗಡೆ ಬಂದು ಫೇಸ್ ರಿವೀಲ್ ಮಾಡೋಣ ಅಂತೆಲ್ಲ ಅಂದ್ಕೊಂಡ್ವಿ. ಸೊ ಆಯಿತು ಅಂತ ಅಲ್ಲಿ ಹೋದಾಗ ಯಾವ ರೇಂಜಿಗೆ ಜನಸಾಗರ ಅಂದರೆ ಹೆಂಗಿತ್ತ ಆ ದಿನ. ಹಬ್ಬ ಕಾಲಿಡಕ್ಕಾಗ್ತಿದ್ದಿಲ್ಲ. ನಾವು ಸುಮಾರು ಸಲ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ಅದು ಫಸ್ಟ್ ಟೈಮ್ ಅಷ್ಟು ಜನ ನೋಡಿದ್ದ. ಸಖತ್ ರಶ್ ಇದ್ರು ಮಾತ್ರ. ತುಂಬಾ ಜನ ರಶ್ ಇತ್ತು. ಅದು ನಾವು ಹೋಗಿದ್ದು ಸಾಟರ್ಡೇನಾ, ಶನಿವಾರ ಸಾಟರ್ಡೆ ಸಂಡೇ ಅಲ್ವಾ. ಸೊ ಸಾಟರ್ಡೆ ವೀಕೆಂಡ್ ಇರೋದ್ರಿಂದ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಯಾರೋ ಹೇಳಿದ್ರು, ಆ್ಯಕ್ಚುಲಿ ಈ ಶನಿವಾರ, ಭಾನುವಾರ, ಸೋಮವಾರ ಅಷ್ಟೇ ಒಳ್ಳೆ ದಿನ ಇರೋದು. ಅಷ್ಟೊತ್ತಿಗೆ ತುಂಬೋಗ್ತಾರೆ ಜನರು, ಅಷ್ಟೊತ್ತಿಗೆ ಮುಗಿಸ್ಕೊಬಿಡ್ತಾರೆ, ಅದಾದಮೇಲೆ ಕಡಿಮೆ ಆಗ್ತಾರೆ ಅಂತ ಹೇಳಿದ್ರು. ಬಟ್ ನಾನು ಇವಳು ಎಷ್ಟೋ ಸಲ ಹೋಗಿದ್ದೀವಲ್ಲ ಬೇಬಿ, ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ನಾವು ಬೇಗನೆ ಹೋಗ್ತಿದ್ವಿ. ಅಷ್ಟು ಜನರೇ ಇರ್ತಾ ಇರಲಿಲ್ಲ. ಯಾಕೆಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಶುಕ್ರವಾರ, ಶನಿವಾರ, ಭಾನುವಾರದೊತ್ತು ನಾವು ಹೋಗ್ತಾ ಇರಲಿಲ್ಲ. ಸೊ ಸೋಮವಾರದಿಂದ ಗುರುವಾರದೊಳಗೇ ನಾವು ಮುಗಿಸ್ಕೊಳ್ತಾ ಇದ್ವಿ. ಸೊ ಯಾಕೆಂದರೆ ಅವಾಗ ತುಂಬ ಕಡಿಮೆ ಇರೋದು. ಇದು ಹೆಂಗೆ ಆಯಿತು ಅಂದರೆ ಶಾಕ್ ಆಗೋದ್ವಿ ನಾವು, ಆ ಜನರು ತುಂಬೋಗಿದ್ದು ನೋಡಿ. ಸೊ ಅಲ್ಲೇನಾಯಿತು, ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ನಿಜಾನೇ ಹೇಳ್ಬಿಡ್ತೀನಿ. ನಾನು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡೇ ಹೋದ್ವಿ. ನಮಗೆ ಆ್ಯಕ್ಚುಲಿ ಒಬ್ಬರು ಕರ್ಕೊಂಡು ಹೋಗ್ತೀವಿ, ದೇವ್ರ ದರ್ಶನ ಎಲ್ಲ ಮಾಡ್ಸ್ಕೊಂಡು ಕರ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಲಾಸ್ಟ್ ಮಿನಿಟಲ್ಲಿ ಏನಾಯಿತು, ಹಿಂದಿನ ದಿನ ಅವ್ರು ಫೋನ್ ಅಟೆಂಡ್ ಮಾಡ್ರು, ನೆಕ್ಸ್ಟ್ ಡೇ ಅವ್ರು ಫೋನ್ ಅಟೆಂಡ್ ಮಾಡಿಲ್ಲ ಅವರು. ಸೊ ಆ್ಯಕ್ಚುಲಿ ನಾವು ಅದನ್ನೇ ನಂಬ್ಕೊಂಡು, ಯಾಕೆಂದರೆ ನನ್ನ ತಲೆಯಲ್ಲಿ ನಾನು ಆ ಥರ ಕಾಂಟ್ಯಾಕ್ಟ್ ಮಾಡೋಕ್ಕಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಅಂತಂದರೆ, 10 ತಿಂಗಳು ಪಾಪು ಅಲ್ವ ನನ್ನ ಕೈಯಲ್ಲಿ ಇರೋದು, ಗೊಂಬೆ. ನಮ್ಮ ಪಾಪು ಇರೋದು 10 ತಿಂಗಳು. ಸೊ ಪಾಪುನ ಇಟ್ಕೊಂಡು ಆ ಇಕ್ಕಟ್ಟಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ತಲೆಯಲ್ಲಿ ಇದ್ದೇನೆ ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ. ಅದರಲ್ಲಿ ಒಬ್ಬರು ನನಗೆ ಬನ್ನಿ ದೇವಸ್ಥಾನ ಹತ್ರ ಬಂದು ಫೋನ್ ಮಾಡಿ ಡೈರೆಕ್ಟಾಗೆ ಒಳಗೆ ಎಲ್ಲ ಕರ್ಕೊಂಡೋಗಿ ದರ್ಶನ ಎಲ್ಲ ಮಾಡಿಸ್ಕೊಂಡು ಕರ್ಕೊಬಂದು ಬಿಡ್ತೀನಿ ಅಂತಲೇ ಹೇಳಿದ್ರು. ಸೊ ಅದನ್ನೇ ನಾನು ತಲೆಯಲ್ಲಿ ನಂಬ್ಕೊಂಡು ಇವರಿಗೆಲ್ಲ ಸರ್ಪ್ರೈಸ್ ಕೊಡೋಣ, ಯಾಕೆಂದರೆ ಇವರಿಗೆಲ್ಲ ಡೈರೆಕ್ಟಾಗಿ ಏನು ಹೇಳಿಲ್ಲ ಅವನು. ಆ್ಯಕ್ಚುಲಿ ನಾವು ಕರ್ಕೊಂಡೋಗಂದು ರೂಮ್ ಒಂದು ಬುಕ್ ಮಾಡಿತ್ತು. ಏನಕ್ಕೆ ಅಂತಂದರೆ ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಗೊಂಬೆ ಇರೋದು ತಿನ್ನಿಸ್ಬಿಟ್ಟು ಅವಳಿಗೆ ಡ್ರೆಸ್ ಹಾಕಿರಲಿಲ್ಲ. ಸೊ ಅವಳಿಗೆ ಮನೇಲಿ ಹಾಕೋದು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಏನಕ್ಕಂದ್ರೆ ಶೆಕೆ ಅವಳಿಗೆ ಸುಸ್ತಾಗುತ್ತೆ, ಆಗಲ್ಲ ಬಿಟ್ಟು. ಸೊ ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಿತ್ತು. ನಾವಲ್ಲಿ ಡ್ರೆಸ್ ಚೇಂಜ್ ಮಾಡಿ ಗೊಂಬೆಗೆ ತಿಂಡಿ ತಿನ್ನಿಸಿ ಕಾಯ್ಕೊಂಡು ಕೂತಿದ್ದೀವಿ. 1 hour ಆದರೂ ಇವ್ನು ಕಾಲಲ್ಲಿ ಮಾತಾಡ್ತಾನೆ ಇದ್ದಾನೆ. ಅವಾಗ 1 hour ಆಯ್ತು ಅಂದರೆ ಅವ್ರು ಫೋನ್ ಅಟೆಂಡ್ ಮಾಡಿಲ್ಲ. ಇನ್ನೂ ತುಂಬ ಜನರಿಗೆ ಟ್ರೈ ಮಾಡಿದೆ, ಅವರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಗತ್ತಾ ಅಂತ. ಯಾಕೆಂದರೆ ನಾವು ನಾರ್ಮಲಾಗಿ ಬಂದರೆ ಓಕೆ, ಕ್ಯೂ ಅಲ್ಲೇ ನಿಲ್ಲೋದು ಅಥವಾ ನಾವಿಬ್ರು ಹೋಗಿರ್ಲಿಲ್ಲ. ಹೋಗ್ಲಿ ಮಗು ಇದೆ ಅಂತ ಬಿಡಕ್ಕೆ ನಾವು ಒಂದು 6 ಜನ 8 ಜನ ಹೋಗಿದ್ವಿ. ಸೊ 8 ಜನ ಎದೇ ಕಾರಣಕ್ಕೂ ಒಟ್ಟಿಗೆ ಬಿಡಲ್ಲ. ಸೊ ನಾವು ದರ್ಶನ ಮುಗಿಸ್ಕೊಂಡ್ಬಂದ ಮತ್ತೆ ಅವ್ರಿಗೋಸ್ಕರ ಮತ್ತೆ ವೇಟ್ ಮಾಡಬೇಕು. ಸೊ ಹಂಗಾಗಿ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಏನಾಯಿತು, ಫೋನ್ ಅಟೆಂಡ್ ಮಾಡಿಲ್ಲ ಅಲ್ವಾ.
ಸರಿ ಬಿಡು ನೋಡೋಣ ಆಗಿದಾಗಲಿ ಹೋಗೋಣ ಅಂತ ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಚಪ್ಪಲೆಲ್ಲ ಬಿಟ್ವಿ. ಅದೇನು ಹಿಡ್ಕೊಂತಾರಲ್ಲ ತಗಡಿ, ಏನೇನು ಅದೇ ಹಿಡ್ಕೊಂಡ್ವಲ್ಲೇ ಬೇಬಿ ಅಲ್ಲಿ ಅದಿದು ಕಾಯಿ ಅಕ್ಕಿ ಇದೆಲ್ಲ ಇತ್ತಲ್ಲ, ದೇವರಿಗೆ ಏನು ಕೊಡ್ತೀವಲ್ಲ ನಾವು, ಕಾಯಿ ಕಣನ ಏನೋ ಒಂದು ಅದು ಹೆಸರು ಏನೋ ಇದೆ, ನಿಂಗೆ ನೆನಪಾಗ್ತಿಲ್ಲ. ಒಂದ್ಸಲ ನೆನ್ಪು ಮಾಡ್ಕೊ ನೀನು, ನಾ ಮಾತಾಡ್ತಾ ಇರ್ತೀನಿ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಹೂವು ಮಡ್ಲಕ್ಕಿ, ಸೊ ನೆನಪಾಯ್ತು ಇವಳಿಗೆ, ಮಡ್ಲಕ್ಕಿ ಎಲ್ಲ ತಗೊಂಡ್ವಿ. ಆಯಿತು ಅಂತ ನಮ್ಗೆ ಇನ್ನೊಂದು ಯಾವುದೋ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಅಲ್ಲಿ ಒಬ್ರಿದು ನಂಬರ್ ಕೊಟ್ಟರು. ಅವ್ರು ಹೇಳಿದ್ರು ಎಷ್ಟು ಜನ ಇದ್ದೀರ ಅಂದ್ರೆ 6 ಜನ. ಓಕೆ ಹಂಗೆಲ್ಲ ಬಿಡ, 8 ಜನ ಅಂತ ತಕ್ಷಣ ಬಿಡೋಕ್ಕಲ್ಲ, ಬನ್ನಿ ಇಲ್ಲೊಂದು ಕಡೆ ಬಿಡ್ತೀನಿ ಅಂತ ಕರೆದ್ರು. ಸೊ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ 200 ರೂಪಾಯಿ ಇದು ಟಿಕೆಟ್ ಏನಿದೆ ಅಲ್ಲ, 200 ರೂಪಾಯಿ ಟಿಕೆಟ್ ಜಾಗಕ್ಕೆ ಬನ್ನಿ ಅಂದರು. ನಾವಲ್ಲೋಗಿ ನಿಂತ್ಕೊಂಡ್ವಿ 200 ರೂಪಾಯಿ ಜಾಗಕ್ಕೆ. ಆಗ ಅವ್ರಿಗೆ ಫೋನ್ ಮಾಡಿದೆ, 200 ರೂಪಾಯಿ ಜಾಗಕ್ಕೆ ಎಂಟ್ರಿ ಹತ್ರ ಬಂದಿದ್ದು. ಇಲ್ಲಲ್ಲ, ಕ್ಯೂ ಸ್ಟಾರ್ಟ್ ಆಗೋದು ಅಲ್ಲಿಗೆ ಬನ್ನಿ ಅಂದರು. ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ಯಾವ ರೇಂಜಿಗೆ ತುಂಬಿತ್ತು ಅಂದರೆ, ಇವಾಗ ಇದು ಯಾವ್ದಾದ್ರು ಒಂದು, ಇವಾಗ ನಮ್ದು ಹಾಸನ ಅನ್ಕೊಳ್ಳಿ, ಹಾಸನ ಅಲ್ವಾ, ನಮ್ದು ಇವಾಗ ಹಾಸನಾಂಬ ಟೆಂಪಲ್ ಓಪನ್ ಆದಾಗ ಹಿಂಗೆ ಬ್ಯಾರಿಗೇಟ್ ಹಾಕಿ ರಶ್ ತುಂಬಿರ್ತಾರೆ, ರೋಡ್ ತನಕ ಇರುತ್ತಲ್ಲ ಆ ಥರ ಇತ್ತು ಕ್ಯೂ. 200 ರೂಪಾಯಿ ಓಕೆ ಆಯ್ತು, 200 ರೂಪಾಯಿಗೆ ಆ್ಯಕ್ಚುಲಿ ಬಿಟ್ಟರು ಬನ್ನಿ ನಿಂತ್ಕೊಳ್ಳಿ ಅಂತ. ಬಟ್ ನಂಗೆ ಗೊತ್ತಾಯಿತು, ಅವರಿಗೆ ಡೈರೆಕ್ಟಾಗೆ ಕೇಳಿದೆ ಅಲ್ಲಿರೋರಿಗೆ ಯಾವಾಗ ದರ್ಶನ ಆಗತ್ತೆ ಅಂತ ಕೇಳಿದೆ. ನಾವು 1:30 ಆಗಿತ್ತು ಅಲ್ಲಿಗೆ ಹೋಗೋದಷ್ಟರಲ್ಲಿ. ಆ್ಯಕ್ಚುಲಿ 10 ಗಂಟೆಗೆ ನಾವು ಮೈಸೂರಿಗೆ ಬಂದಿದ್ದು, 1:30ಗೆ ನಾವು ಅಲ್ಲಿಗೆ ಬಂದಿದ್ದೀವಿ ಅಂದರೆ ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ, ತುಂಬ ಜನರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ನಂಗೆ ಯಾರು ಕಾಂಟ್ಯಾಕ್ಟುವೇ ಸಿಕ್ಕಿಲ್ಲ. ಅಲ್ಲಿಗೆ ಬನ್ನಿ ಅಂದರೆ ಅವ್ರಿಗೆ ಕೇಳಿದಕ್ಕೆ ಏನಾದ್ರು ಗೊತ್ತಾ, ಸಂಜೆ 5 ಗಂಟೆ ಏನೋ ಆಗುತ್ತೆ ಅಂತ ಹೇಳಿದ್ರು. ಯಾಕೆಂದರೆ 2 ಗಂಟೆ ಕ್ಲೋಸು, 3 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ಸೊ ನಿಮ್ಗೊಂದು 4 ಗಂಟೆ ಅಥವಾ 5 ಗಂಟೆ ಆಗುತ್ತೆ ದರ್ಶನ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಪಾಪನ ಹಿಡ್ಕೊಂಡು ಸತ್ಯವಾಗ್ಲೂ ನಮ್ಮ ಕೈ ಆಗಲ್ಲ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಬೇರೆ ಪ್ಲ್ಯಾನ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಅದಾಯಿತು, ಆಗಲ್ಲ. ಆ ಜಾಗ ನೋಡಿ ನಾನು ಸತ್ಯವಾಗ್ಲೂ ಆಗಲ್ಲ ಅಂತ ಒಂದೇ ಡಿಸಿಷನ್ ತಗೊಬಂದೆ. ನಮ್ಮ ಅಣ್ಣ ಐಡಿಯಾ ಕೊಟ್ಟ, ಅಲ್ಲಿ 1000 ರೂಪಾಯಿದು ಟಿಕೆಟ್ ಇದೆ ನೋಡು ಅಂತಂದ. ಆಗ ನಾನು ಅಲ್ಲಿರೋ ಪೊಲೀಸ್ ಅವ್ರ ಹತ್ರ ಕೇಳಿದೆ, ನಾನು 1000 ರೂಪಾಯಿ ಟಿಕೆಟ್ ಏನಾದ್ರು ತಗೊಂಡ್ರೆ ಎಷ್ಟೊತ್ತಾಗತ್ತೆ ಅಂದರು. 10 ರಿಂದ 15 ನಿಮಿಷದಲ್ಲಿ ಆಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಆಯಿತು, ನಿಜನೇ ಅದು, 15 ನಿಮಿಷ ಅಲ್ವಾ. ಸೊ ಏನಾಯಿತು, ನಾನು ಹೋದೆ, 8 ಜನರಿದು ಟಿಕೆಟ್ ತಗೊಂಡೆ. 1000 ಅಂದರೆ 8000 ರೂಪಾಯಿ ಕೊಟ್ಟು 8 ಟಿಕೆಟ್ನ ತಗೊಂಡೆ. ಡೈರೆಕ್ಟಾಗೆ ಬಿಟ್ಟರು. ಬಿಟ್ಟ ತಕ್ಷಣ ಇವಾಗ ಅಲ್ಲಿ ಗೋಪುರ ಏನು ಬರುತ್ತಲ್ಲ ಮೇಯ್ನು, ಅಲ್ಲಿಗೆ ಎಲ್ಲರೂ ಮಿಂಗಲ್ಲು. ಓಕೆನಾ, ಧರ್ಮ ದರ್ಶನಕ್ಕೆ ಬರೋರು ಅಲ್ಲೇ, 200 ರೂಪಾಯಿ ಟಿಕೆಟ್ ತಗೊಂಡವರು ಅಲ್ಲೇ, 1000 ರೂಪಾಯಿ ಟಿಕೆಟ್ ತಗೊಂಡವರು ಅಲ್ಲೇ. ಬಟ್ ನಮ್ಮದು ಸ್ವಲ್ಪ ಬೇಗ ಎಂಟ್ರಿ ಆಯಿತು. ಸೊ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ವಿಷಯ ನಡೆಯೋದೇ ಇಲ್ಲಿಂದ. ಇಲ್ಲಿ ಏನಾಯಿತು ಅನ್ನೋದೇ ಇಂಪಾರ್ಟೆಂಟು. ಸೊ ಅಲ್ಲಿಗೆ ಹೋದ್ವಿ. ಫಸ್ಟು ನನ್ನ ಕೈಯಲ್ಲಿ ಪಾಪು ಇರಲಿಲ್ಲ, ನಮ್ಮ ಅಮ್ಮನ ಕೈಯಲ್ಲಿ ಪಾಪು ಇತ್ತು. ಏನಕ್ಕೆ ಅಂದರೆ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು. ನಮ್ಮಮ್ಮ ಯಾರ ಕೈಗೂ ಕೊಡ್ತಾ ಇರಲಿಲ್ಲ. ಇವರೆಲ್ಲ ಕೇಳಿದ್ರು, ಯಾಕಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಯಾಕೆ ಪಾಪು ಕೊಡ್ತಾ ಇಲ್ಲ ಅಂತ. ಬಟ್ ಆಮೇಲೆ ನಮ್ಮಮ್ಮ ಹೇಳಿದ್ರು, ಹರಕೆ ನಾನು ಹೊತ್ಕೊಂಡಿರೋದು, ನಾನೇ ಅವಳನ್ನ ಕರ್ಕೊಂಡು ಪೂರ್ತಿ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ಅಂತ. ಸೊ ಎಂಟ್ರಿ ಆದ್ವಿ, ಪಾಪನೆಲ್ಲ ಕರ್ಕೊಂಡು ನಮ್ಮಮ್ಮ ಪಾಪನ ಹಿಡ್ಕೊಂಡಿದ್ರು. ಒಳಗೆಲ್ಲ ಎಂಟ್ರಿ ಆಯಿತು. ಕಾಮನಾಗೆಲ್ಲ ಜನರೆಲ್ಲ ಕಾಮನಾಗಿ ನೂಗ್ತಾ ಇರ್ತಾರಲ್ಲ, ನೂಗ್ತಾ ಇದ್ರು. ನಿಮಗೆ ಗೊತ್ತು, ಯಾರ್ಯಾರು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರ್ತೀರ, ಆ ಥರ ಹೋದಾಗ ಗೊತ್ತಿರುತ್ತೆ ದರ್ಶನ ಎಷ್ಟು ಸೆಕೆಂಡ್ಸ್, ನಿಮಿಷ ಅಲ್ಲ ಎಷ್ಟು ಸೆಕೆಂಡ್ಸಲ್ಲಿ ಮುಗಿಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನೂಗ್ತಾ ಇರ್ತಾರೆ ಕಾಮನಾಗಿ. ಸೊ ಆಯಿತು, ಒಂದು ನನ್ನ ಪ್ರಕಾರ ಒಂದು 2 ರಿಂದ 3 ಸೆಕೆಂಡು ಅಲ್ಲಿ ನಿಂತಿರ್ಬೋದು ನಾವು. ಸೊ ನಿಮ್ದು ಯಾಕಂದ್ರೆ ಇವ್ರನ್ನೆಲ್ಲ ಫಸ್ಟೇ ಹೋಗಿದ್ರು, ಇವಾಗ ಫಸ್ಟ್ ಹೋದ್ರು, ದರ್ಶನ ಆಯ್ತು, ತಳ್ತಾ ಇದ್ರು, ಹೊರಗಡೆ ಹೋದ್ರು. ನಾವು ಸಹ ಹಿಂಗೆ ಬಂದ್ವಿ, ದರ್ಶನ ಆಯ್ತು. ದರ್ಶನ ದೇವಿನ ತಾಯಿನ ಮನಸ್ಫೂರ್ತಿಯಾಗಿ ನೋಡಿದ್ವಿ, ಅದರಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಕಾಮನಾಗಿ ತಳ್ಳಿದ್ರು. ಅದಾದ ತಕ್ಷಣ ನಮ್ಮ ಅಪ್ಪ ಇದ್ದವ್ರು ಏನು ಮಾಡಿದ್ರು, ನಾನಿದ್ದವ್ರು ನಂಗೆ ತುಂಬ ಬೇಜಾರಂತೂ ಆಗಿದ್ದು ನಿಜ. ಯಾಕೆಂದರೆ ನನ್ನ ಮನಸ್ಸಲ್ಲಿ ಆಸೆ ಇದ್ದಿದ್ದೇನು ಅಂತಂದರೆ, ನನ್ನ ಮಗಳನ್ನ ತಾಯಿ ಹತ್ರ ಕರ್ಕೊಂಡೋಗಿ, ಅಂದರೆ ಅದೇನು ಅಲ್ಲೊಂದು ಗೇಟ್ ಇದೆ, ಅದು ಗೇಟ್ ಒಳಗೆ ಕರ್ಕೊಂಡೋಗಿ ಅವಳ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕಂತ ತುಂಬ ಆಸೆ ಪಟ್ಟಿದ್ದೆ ನಾನು. ಅದಾಗಿಲ್ಲ. ಅದು ಬೇಜಾರಿತ್ತಲ್ಲ. ನಮ್ಮ ಅಪ್ಪ ನೋಡಿದ್ರು ನನ್ನ ಬೇಜಾರಲ್ಲಿ ಇದ್ದಿದ್ದೆ ನಾನು. ನಮ್ಮ ಅಪ್ಪ ಇದ್ದಾರೆ, ಅಲ್ಲೊಬ್ಬರು ಬಿಡ್ತಾ ಇದ್ದಾರಲ್ಲ. ಯಾಕಂದರೆ ಎಷ್ಟೋ ಜನರನ್ನ ಇವಾಗ ಕಾಮನಾಗಿ VIPs ಆಗಿರೋದು, ಸೆಲೆಬ್ರಿಟೀಸ್ ಆಗಿರೋದು, ತುಂಬ ಗೊತ್ತಿರೋರನ್ನ ಕಾಮನಾಗಿ ಅಲ್ಲಿ ಬಿಡ್ತಾಯಿದ್ರು, ಹಿಂದ್ಗಡೆಯಿಂದ ಬಿಡ್ತಾಯಿದ್ರು. ನಮ್ಮಪ್ಪ ಅದನ್ನು ನೋಡಿದ್ರಲ್ಲ, ಅವ್ರ ಹತ್ರ ಒಂದು ಮಾತು ಕೇಳಿದ್ರು, ಸರ್ ಇದು ನನ್ನ ಮಗ ಪಾಪು ಇದೆ, ಒಂದೇ ಒಂದು ಸಲ ಅಂತ ನಮ್ಮಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊಂಡ್ರು ನಮ್ಮಪ್ಪ ಅವ್ರನ್ನ. ಅವರು ಆ್ಯಕ್ಚುಲಿ ಒಪ್ಪಿಲ್ಲ. ಇಲ್ಲ ಹೋಗೆಯ ಅಂತಾನೆ ಡೈರೆಕ್ಟಾಗಿ ಅಂದರು. ನಮ್ಮಪ್ಪ ತುಂಬ ಆದರೂ ಬಿಟ್ಟಿಲ್ಲ. ನಮ್ಮಪ್ಪ ಆ ಥರದಲ್ಲಿ ಸ್ವಲ್ಪ ಎತ್ತಿದ ಕೈ, ಸ್ವಲ್ಪ ಕೇಳ್ಕೊಳ್ಳೋದ್ರಲ್ಲಿ ನಮ್ಮಪ್ಪ ಕೇಳ್ಕೊಂಡ್ರು, ಮಾತಾಡಿದ್ರು, ತುಂಬ ಹೊತ್ತು ಮಾತಾಡಿದ್ರು. ಆವಾಗ ಆಯಿತು ಕರ್ಕೊಬನ್ನಿ ಅಂತ ಅಂದರು. ಅದು ನಾನು ನೋಡಿದೆ, ಆಯಿತು ಕರ್ಕೊಬನ್ನಿ ಅಂತಂದರು. ಇಲ್ಲಿಂದ ಶುರು ಆಯಿತು ನೋಡಿ, ಅಲ್ಲಿ ಏನು ನಡೀತು ದೇವಸ್ಥಾನದೊಳಗೆ ಅಂತ. ನಮ್ಮಪ್ಪ ಇದ್ದಾರೆ ಕರೆದ್ರು. ನಾನು ಇದನ್ನೇನು ಮಾಡಿದೆ, ನಮ್ಮ ಅಮ್ಮನ ಕೈಯಿಂದ ಪಾಪುನ ಹಿಂಗೆ ಪಾಪುನ ಇಸ್ಕೊಂಡು ನಾನು ಹಿಡ್ಕೊಂಡೆ. ಇವಳನ್ನೆಲ್ಲ ಕರೆದೆ ನಾನು, ಬನ್ನಿ ಅಂತ. ಸೊ ಹಿಂಗೆ ಒಳಗೆ ಬರದ ತಕ್ಷಣವೇ ಆ ಗೇಟ್ ತೆಗಿತಾರೆ, ನಮ್ಮನ್ನು ಒಳಗೆ ಬಿಡ್ತಾರೆ ಅಂತ ಅಂದ್ಕೊಂಡೆ. ಅಲ್ಲಿ ಬಿಟ್ಟಿಲ್ಲ. ಅಲ್ಲಿ ಹೋಗಿ ಮತ್ತೆ ಕ್ಯೂಯಿಂದ ಬನ್ನಿ ಅಂತ ಅಂದರು. ಅಲ್ಲೇನು ಜನರು ತುಂಬಿದಾರಲ್ಲ, ಅಲ್ಲಿಂದ ಬನ್ನಿ ಅಂದರು. ಆ್ಯಕ್ಚುಲಿ ನಿಂಗೆ ಏನೇನು ನೆನಪಿದೆ ಅಲ್ಲಿ?
ನನಗದೇ ನೀನು ಕರೆದೆ ಓಕೆ ನಿಂಗೆ ಓಕೆ ಕರೆದೆ ಓಕೆ ಇದು ಇವಳ ಹತ್ರ ಆಮೇಲೆ ಕೇಳ್ತೀನಿ ನಾನು ಇವಳು ಆಮೇಲೆ ಏನೇ ನೋಡಿದ್ಲು ಅಂತ. ಸೊ ನಾನು ಕರೆದ ತಕ್ಷಣ ಅಲ್ಲಿ ಬಂದ ತಕ್ಷಣ ಗೇಟ್ ಓಪನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಓಪನ್ ಮಾಡಿಲ್ಲ. ಅವ್ರು ಇದ್ದಾರೆ ಅಲ್ಲಿ ಬನ್ನಿ, ಜನರೆಲ್ಲ ತುಂಬಿದಾರಲ್ಲ ಅಲ್ಲಿಂದನೇ ಬನ್ನಿ ಅಂತ ಅಂದರು. ನಾನು ಸರ್ ಇಲ್ಲಿ ಬಿಡ, ಇಲ್ಲ ಅಲ್ಲಿಂದನೂ ದೇವ್ರು ಕಾಣ್ತಾರೆ, ಅಲ್ಲಿಂದನೂ ದೇವ್ರು ಕಾಣ್ತಾರೆ, ಇಲ್ಲಿಂದನೂ ದೇವ್ರು ಕಾಣ್ತಾರೆ, ಎಲ್ಲ ಕಡೆನೂ ದೇವ್ರು ಒಂದೇ ಅಂತ ಅಂದರು. ಆಯಿತು ಪರವಾಗಿಲ್ಲ, ನಮ್ಮ ಟೈಮ್ ಅಷ್ಟೇ ಅಂತ ಅಂದ್ಕೊಂಡು ಆಯಿತು ಅಂತ ಪಾಪುನ ಕರ್ಕೊಂಡೆ. ನನ್ನ ಹಿಂದೆ ನಮ್ಮ ಅಣ್ಣ ಇದ್ದ, ನಮ್ಮ ಅಣ್ಣನ ಹಿಂದೆ ನಮ್ಮ ಅಪ್ಪ ಅವರೆಲ್ಲ ಇದ್ರು ಅನ್ಕೊಂತೆ. ನಾನು ಹಿಂಗೆ ಬಂದ ತಕ್ಷಣ ಅಲ್ಲೊಬ್ಬರು ನಿಂತಿದ್ರು, ಗಾರ್ಡ್ ಅನ್ಸುತ್ತೆ, ಗಾರ್ಡೋ ವಾಚ್ಮ್ಯಾನೋ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೋ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಬಂದೆ, ಅಲ್ಲಿ ಹತ್ತಿರ ಹೋದ ತಕ್ಷಣನೇ ಅವರು ಹಿಂಗೆ ತಿರುಗಿದ್ರು, ಏನು ಅಂದರು. ನಾನು ಅದೇ ದರ್ಶನ ಮಾಡೋಕ್ಕೆ ಏನೂ ಇಲ್ಲ ಅಂತ ಹಿಂಗೆ ನೂಕಿದ್ರು. ಈ ಹೆಂಗಾಯಿತು ಅಂದರೆ ನನಗೆ ಸತ್ಯವಾಗ್ಲೂ ಅವ್ರು ನೂಕಿದ್ದು ನಂಗೆ ಏನು ಬೇಜಾರೇ ಆಗಿಲ್ಲ. ಸತ್ಯವಾಗ್ಲೂ ಹೇಳ್ತಾಯಿದ್ದೀನಿ, ಅವ್ರು ನೂಕಿದ್ದು ನನಗೆ ಬೇಜಾರೇ ಆಗಿಲ್ಲ. ಏನಕ್ಕೆ ಅಂತಂದರೆ ಆ ಥರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ನೂಕಿಸ್ಕೊಂಡೇ ಬಂದಿದ್ದೀವಿ, ಎಷ್ಟೋ ಸಲ ನೂಕಿಸ್ಕೊಂಡಿದ್ದೀನಿ. ಅಷ್ಟೇ ಯಾಕೆ ನಮ್ಮ ಹಾಸನಂಬ ದೇವಸ್ಥಾನದಲ್ಲೂ ನಾನು ತುಂಬ ಜನರ ಹತ್ರ ಟ್ರೈ ಮಾಡಿ ಡೈರೆಕ್ಟಾಗಿ ದರ್ಶನ ಸಿಗದೇ ಇರೋ ಟೈಮಲ್ಲೂ ಕ್ಯೂವಲ್ಲೇ ನಿಂತ್ಕೊಂಡು ಹೋಗಿ ಜೋರಾಗಿ ನೂಕಿಸ್ಕೊಂಡು ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ ನೂಕಿಸ್ಕೊಂಡು ಬಂದಿದ್ದೀನಿ. ಈ ಥರ ಆಲ್ಮೋಸ್ಟ್ ಅಲ್ಲಿ ಎಲ್ಲೆಲ್ಲಿ ಫೇಮಸ್ ದೇವಸ್ಥಾನ ಇರುತ್ತೆ ಎಲ್ಲ ಕಡೆನೂ ನೂಕಿಸ್ಕೊಂಡಿದ್ದೀವಿ, ಸರಿಯಾಗಿ ತಳ್ಳಿಸ್ಕೊಂಡೇ ಬಂದಿದ್ದೀವಿ. ಒಂದು ಕಡೆನೂ ನನಗೆ ಬೇಜಾರಲ್ಲ. ಆ ದಿನ ಏನಕ್ಕೆ ಬೇಜಾರಾಯಿತು ಅಂತಂದರೆ ನನ್ನ ಕೈಯಲ್ಲಿ ನನ್ನ ಮಗಳಿದ್ಲು. ನನಗೆ ಒಂಥರ ಅಳು ಬರೋಂಗಾಯ್ತು, ಹಂಗೆ ಡಬ್ಬಲ್ ಅಲ್ಲ ತ್ರಿಬ್ಬಲ್ ಕೋಪ ಬರೋಂಗಾಯ್ತು. ಯಾಕೆಂದರೆ ಓಕೆ ಅವ್ರು ಏನು ತಳ್ಳಿದ್ರಲ್ಲ, ನಾನು ಒಂದೇ ಮಾತು ಹೇಳೋದು, ಪೇಷನ್ಸಿಂದ ಕೆಲಸ ಮಾಡ್ತಿರ್ತಾರೆ, ಗಂಟುಗಟ್ಲೆಯಿಂದ ನಿಂತಿರ್ತಾರೆ, ಅವ್ರಿಗೂ ಒಂದು ತಾಳ್ಮೆ ಅಂತ ಇರುತ್ತೆ, ಅವ್ರಿಗೂ ಒಂದು ಪೇಷನ್ಸ್ ಅಂತ ಇರುತ್ತೆ. ಓಕೆ ಅವರು ತಳ್ತಾರೆ, ಅದನ್ನ ತಪ್ಪು ಅಂತ ಸತ್ಯವಾಗ್ಲೂ ಹೇಳಲ್ಲ. ಆದರೆ ನಾನು ಹೇಳೋದಿಷ್ಟೇ, ನೀವು ತಳ್ಳಬೇಕಾದ್ರೆ ಆ ವ್ಯಕ್ತಿ ಕೈಯಲ್ಲಿ ಏನಿದೆ, ಅವ್ರು ಯಾರು, ಅವ್ರ ಪರಿಸ್ಥಿತಿ ಹೆಂಗಿದೆ. ಏಕೆಂದರೆ ದೇವ್ರ ದರ್ಶನ ಮಾಡೋಕ್ಕೆ ಎಲ್ಲರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರೋರು ಬರಲ್ಲ, ಕುಂಡ್ಕೊಂಡು ಎಷ್ಟು ಜನ ಬರ್ತಾರೆ. ಪ್ರೆಗ್ನೆಂಟ್ ಇರೋರು ನಾನು ನೋಡಿದ್ದೀನಿ, ಪ್ರೆಗ್ನೆಂಟ್ ಇರೋರುವೆ ತಳ್ಳಿರೋದುವೇ ನಾನು ನೋಡಿದ್ದೀನಿ. ಅವತ್ತಲ್ಲ ಬೇರೆ ಟೈಮಲ್ಲಿ ಬಂದಾಗ ಪ್ರೆಗ್ನೆಂಟ್ ಇರೋರ್ನೂ ತಳ್ಳಿರೋದು ನಾನು ನೋಡಿದ್ದೀನಿ, ಕುಣ್ಕೊಂಡು ಬರೋರ್ನೂ ತಳ್ಳಿರೋದು ನಾನು ನೋಡಿದ್ದೀನಿ. ನೀವು ಪೇಷನ್ಸಿಂದ ಕೆಲಸ ಮಾಡ್ತೀರಾ, ಖುಷಿ. ಆ್ಯಕ್ಚುಲಿ ನೀವು ತಾಯಿ ಸೇವೆ ಮಾಡ್ತಾಯಿದ್ದೀರಾ, ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ. ಯಾಕೆಂದರೆ ಗಂಟೆಗಟ್ಟಲೆ ನೋಡ್ತಾರೆ ಅವ್ರ ತಾಯಿನೆಲ್ಲ. ಬಟ್ ನೀವು ಕೆಲಸ ಮಾಡ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಕೆಲಸ ಮಾಡಿ. ನೀವು ನೂಗ್ತಿರಲ್ಲ ಹೇಳಿ ಅಥವಾ ಬೈರಿ, ಪರವಾಗಿಲ್ಲ. ನೀವು ನನ್ನ ಕೈಯಲ್ಲಿ ನನ್ನ ಮಗಳಿರು ಪಾಪು ಇದ್ರೂ ನೀವು ತಳ್ಳಿದ್ರಿ, ನನಗೆ ಸ್ಲಿಪ್ ಆಯ್ತಲ್ಲಿ. ಫಸ್ಟು ರೈಸ್ ಆಗಿದ್ದೆ ನಮ್ಮ ಅಣ್ಣ, ನನಗೆ ಹಿಂಗೆ ತಳ್ಳಿದ ತಕ್ಷಣವೇ ನಾನು ಒಂದೇ ಮಾತು ಹೇಳಿದೆ, ಹಲೋ ಸರ್ ನೋಡ್ಬಿಟ್ಟು ತಳ್ಳಿ ಅಂತ ಅಂದೆ. ನಮ್ಮ ಅಣ್ಣ ರೈಸ್ ಆದ, ನಮ್ಮ ಅಣ್ಣ ಸಕ್ಕದ ರೈಸ್ ಆದ. ಯಾರನ್ನು ತಳ್ತಾ ಇದೆಯಾ ನೀನು, ಯಾಕೋ ತಳ್ದೆ ನೀನು ಅಂತ ಡೈರೆಕ್ಟಾಗಿ ಅಂದ. ನಂಗೆ ಅವಾಗ ನನಗೂ ಕೋಪ ನೆತ್ತಿಗೆ ಇರುತ್ತೆ. ನನಗೆ ಏನಕ್ಕೆ ತಳ್ತಾ ಇದ್ದೀರಾ, ತಿರ್ಗೋ ಈ ಕಡೆ ತಿರ್ಗಿ ಮಾತಾಡೋ ನೀನು. ಅವನ ತಳ್ಳಿಬಿಟ್ಟು ನನ್ನ ಕಡೆ ತಿರ್ಗೇ ಅಲ್ಲ. ಯಾಕೆಂದರೆ ನಾನು ಅವನಿಗೆ ಹೇಳಿದೆ, ಪಾಪು ಇರೋದು ಕಾಣ್ತಿಲ್ವ ನಿಂಗೆ ಅಂತಂದೆ. ಅದು ಆ ಡೈಲಾಗ್ ಹೇಳಿದ್ಮೇಲೆ ಅವ್ನು ನಮ್ಮ ಕಡೆ ತಿರ್ಗೇ ಇಲ್ಲ. ಅವನು ಈ ಕಡೆನೇ ತಿರ್ಕೊಂಡು ಎಲ್ಲರೂ ನಿಂಗೆ ಹಿಂಗೆ ನೂಗ್ತಾ ಇದ್ದ. ನಾನು ಸುಮಾರು ಅವ್ನು ತಿರ್ಗೋ ಅಂದೆ. ನಾನು ತಿರ್ಗೋ ಮಾತಾಡ್ಬೇಕು ನಿನ್ನ ಜೊತೆ, ತಿರ್ಗೋ ಇಲ್ಲಿ. ಅದು ಹೆಂಗೋ ತಳ್ದೆ ನೀನು, ಕಾಣಲ್ವ ನಿಂಗೆ ಕೈಯಲ್ಲಿ ಪಾಪು ಇರೋದು. ಈ ಥರ ವಯಸ್ಸಾದವರೆಲ್ಲ ಬರ್ತಾರಲ್ಲ, ಗೊತ್ತಾಲ್ವ ನಿಂಗೆ ಅಷ್ಟೇ, ಏನಂತ ಕೆಲಸ ಮಾಡ್ತಿದ್ಯಾ ನೀನು ಇಲ್ಲಿ ಅಂತ ನಾನು ಡೈರೆಕ್ಟಾಗೆ ನಾನು ಬೈದೆ. ಇಷ್ಟ ಆಯಿತು. ಅದಾದಮೇಲೆ ಅವ್ನು ತಿರ್ಗೇ ಇಲ್ಲ. ಅವರು ಆ್ಯಕ್ಚುಲಿ ನನಗಿಂತ ದೊಡ್ಡವರೇ, ಬಟ್ ಆದರೂ ನಾನು ಏಕವಚನ ಬಳಸ್ದೆ. ನನಗೆ ಅಷ್ಟು ಬೇಜಾರಾಯಿತು. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ನನಗೆ ಲಾಸ್ಟಿಗೆ ನಾನು ಬೇಡ ಬನ್ನಿ ಅಂತ ಹಿಂಗೆ ಬಂದೆ. ನಮ್ಮ ಅಪ್ಪ ಇದ್ದವರು ಏನಾಯ್ತು ಬನ್ನಿ ಪಾಪ ಅಂತ ನಾನು ದೇವ್ರು ನೋಡೋಕ್ಕೆ ಹೋಗಿಲ್ಲ. ಎರಡನೇ ಸಲ ಬಂದಾಗ ದೇವ್ರು ನೋಡೋಕ್ಕೆ ಹೋಗಿಲ್ಲ. ಅವರು ಕಳಿಸಿದ್ರಲ್ಲ, ಅಲ್ಲಿಂದನೂ ದೇವ್ರು ಕಾಣುತ್ತೆ, ಇಲ್ಲಿಂದನೂ ದೇವ್ರು ಕಾಣುತ್ತೆ ಅಂತ. ಅವ್ರಿಗೆ ಒಂದೇ ಮತ್ತೆ ಏನಪ್ಪ ಆಯಿತು ಅಂದರು, ಎಂಥವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ನೀವುಗಳು ಅಂತಂದು ನಾನು ಬರ್ತಾಯಿದ್ದೆ. ನಾನು ಬಂದಮೇಲೆ ಅವ್ರು ಏನು ಹೇಳಿದ್ರಂತೆ, ಇವನು ಅಂತೇನೋ ಹೇಳಿದ್ರಂತೆ ಅವರು. ಅದು ನನಗೆ ಕೇಳಿಸಿಲ್ಲ. ಇದಾದಮೇಲೆ ಆಚೆ ಬಂದಾಗ ನನ್ನ ಕಿವಿಗೆ ಒಂದು ವಾಯ್ಸ್ ಬಿತ್ತು, ನಮ್ಮ ಅತ್ತೆದು, ಇವ್ರ ಅಮ್ಮಂದು. ಬಿಡು ಒಂದಿನ ನಮ್ಮ ಅಳಿಯನು ಫೇಮಸ್ ಆಗಿ ಡೈರೆಕ್ಟಾಗಿ ಕರ್ಕೊಬರ್ತಾನೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆವಾಗ ಇನ್ನೂ ಬೇಜಾರಾಗೋಯ್ತು, ಇನ್ನೂ ಫೀಲ್ ಆಯಿತು. ಬೇಬಿ ಇವಾಗ ನೀನೇ ಹೇಳು, ನಿನಗೆ ಏನೇನು ವಿಷಯ ಗೊತ್ತಾಯ್ತು? ಗೊತ್ತೇ ಇಲ್ಲ ನನಗೆ ಇವಾಗ. ಹೌದಾ, ನೀನು ಮಾತಾಡ್ದ, ನಿಮ್ಮ ಅಣ್ಣ ಮಾತಾಡಿದ್ರ, ನನಗೆ ನಾನು ಕರೆಕ್ಟಾಗಿ ನಾನು ದರ್ಶನ ಮಾಡ್ಕೊಂಡು ಹಿಂಗೆ ಬಂದೆ. ನನ್ನ ಹತ್ರ ಪಾಪುನೇ ಇರಲಿಲ್ಲ, ನಾನು ಕೊಟ್ಟೇ ಇಲ್ಲ ಪಾಪುನ.
ಸೊ ನಾನು ಮಾಡ್ಕೊಂಡು ಹಿಂಗೆ ಬಂದೆ. ಅಲ್ಲಿ ಮಾವ ಕೇಳ್ತಿದ್ರು ಯಾರ ಹತ್ರನೋ, ತಡೀರಿ ಕೇಳ್ತೀನಿ ಏನಕ್ಕಾರ ಮಾವ ಈ ದೇವಸ್ಥಾನಲ್ಲಿ ಯಾವುದೇ ದೇವಸ್ಥಾನ ಆದರೂ ಅವರೇ ಮಾತಾಡಿಸ್ಕೊಂಡು ಅಲ್ಲಿರೋರು ಯಾರಾದ್ರೂ ಪರಿಚಯ ಇರೋದು ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸೊ ನಾವು ಬಂದಾದ್ಮೇಲೆ ಮಾವ ಮಾತಾಡ್ತಿದ್ರು. ಆಮೇಲೆ ಅವ್ರು ಒಬ್ರು ಯಾರೋ ಬಿಡಲ್ಲ ಅಂದರು. ಅವ್ರು ಬಿಟ್ಟು ಲಾಸ್ಟಿಗೆ ಅವರು ಬನ್ನಿ ಅಂತ ಹೇಳಿದ್ರು. ಅದು ನೋಡಿದೆ ಅನ್ಸುತ್ತೆ, ಇಲ್ಲ ನಂಗೆ ನೆನ್ಪಿಟ್ಟು ಯಾರೋ ಅಂದರು, ಅಲ್ಲಿ ಓಕೆ ಮಾಡಿದ್ರು ಬನ್ನಿ ಅಂತ ಕರೆದ್ರು. ಸೊ ನಾವು ಇವ್ನ ಜೊತೆ ಹೋದಾಗ ನಂಗೆ ಫಸ್ಟ್ ಆಫ್ ಆಲ್ ಇವ್ನು ತಳ್ಳಿದ್ದು ನಂಗೆ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ನು ಮುಂದೆ ಇದೆ, ನಂಗಿಂತ ಮುಂದೆ ಇದೆ, ನಾನು ತಳ್ಳಿದ್ದು ನೋಡಿಲ್ಲ. ಬಟ್ ಇವ್ನು ಕಿರಿಸ್ತಾ, ಬನ್ನಿಯಲ್ಲಿ ಅವ್ರು ತಳ್ತಾರೆ ಅಂತ ಜೋರಾಗಿ ಕಿರಿಸ್ತಾ ತಳ್ತಾನ ಅವನು. ಬನ್ನಿಲಿ ನೀವೇನಕ್ಕೆ ಹೋಗ್ತಿದ್ದೀರಾ ಅಂತ ಈ ಜೋರಾಗಿ ಬೈಕಂಗೆ ಕರ್ಕೊಂಬಂದ. ನಂಗೆ ಅಷ್ಟೇ ನೆನಪಿರೋದು. ಅದಾದಮೇಲೆ ಅಮ್ಮ ಹೊರಗಡೆ ಬಂದಾಗ ಅಮ್ಮ ಅಂತಿದ್ರು, ನನ್ನ ಅಳಿಯನು ಸೆಲೆಬ್ರಿಟಿ ಆಗಿ ಅವನು ಒಂದಿನ ಕರ್ಕೊಬರ್ತಾನೆ, ಅವಾಗ ಗೊತ್ತಾಗ್ತಿ ಇವ್ರಿಗೆ ಅಂತ ಏನೋ ಒಂದು ಇದೇ ಥರ ಮಾತಂದರು. ನಾವೇ ಹೋಗ್ತೀವಿ. ಆ್ಯಕ್ಚುಲಿ ನಾವು ಅವ್ರು ಇನ್ನೊಂದು ವಿಷಯ ಏನು ಗೊತ್ತಾ, ಅವ್ರು ನಮ್ಮನ್ನು ಏನು ಹಿಂಗೆ ನೂಕಿಯಲ್ಲಿ ಜಗಳಾಗಿ ನಾವು ಹಿಂಗೆ ಬರ್ತಾಯಿದ್ದೀವಿ, ದರ್ಶನ್ ಸರ್ ಹೆಂಡ್ತಿ ಹಿಂಗೆ ಹೋದ್ರು ಒಳಗೆ. ಅದು ನೋಡಿದೆ ಅಲ್ವಾ, ಅವರು ಬಂದಿದ್ದರು, ವಿಜಯಲಕ್ಷ್ಮಿ ಮೇಡಮ್ ಅವ್ರು ನಾವು ಜಗಳಾಡ್ಕೊಂಡು ನಾವು ಹಿಂಗೆ ಬಂದ್ವಿ. ಅಂದರೆ ಆ ದೇವಸ್ಥಾನ ಡೋರಿಂದ ಹಿಂಗೆ ಆಚೆ ಬಂದ್ವಿ. ರಶೀತ್ ಅಲ್ಲಿ ಕಿರಿಸ್ತಾ ಇದ್ರು, ಅಲ್ಲಿ ಅವರು ಬಿಡ್ತಿದ್ರು ಅಂತ ಅವನು ಅಲ್ಲಿ ಇದ್ರಲ್ಲ ಅವರೆಲ್ಲ ಹೇಳ್ತಿದ್ರು, ಯಾರೆಲ್ಲ ಕಟ್ರಿ ನಡೀರಿ ನಿಮ್ಮ ಮುಂದೆ, ಯಾರೆಲ್ಲ ಕಟ್ರಿ ನಡೀರಿ ಅಂತ. ನಾವು ಆಮೇಲೆ ಮುಗಿಸ್ಕೊಂಡು ಹಿಂಗೆ ಬಂದ್ವಿ. ದರ್ಶನ್ ಸರ್ ಹೆಂಡ್ತಿಯೋ ಜಗಳ ನಮ್ದು ಏನು ಜಗಳಾಗಿ ಡೋರಿಂದ ಹಿಂಗೆ ಬಂದ್ವಿ. ಅವ್ರು ಇಮ್ಮಿಡಿಯೇಟ್ ನಮ್ಮ ಪಕ್ಕನೇ ಹಿಂಗೆ ಪಾಸಾಗಿ ಹೋಗಿ ಅವ್ರ ದರ್ಶನ ಮುಗಿಸ್ಕೊಂಡು ಬಂದರು. ಆ್ಯಕ್ಚುಲಿ ಅದೆಲ್ಲ ತಪ್ಪಲ್ಲ. ಹೌದು, ಆ್ಯಕ್ಚುಲಿ ಅವ್ರು ಅಷ್ಟು ನೇಮ್ ಮಾಡಿದ್ದಾರೆ, ಅಷ್ಟು ಅವ್ರು ಗಳಿಸ್ಕೊಂಡಿದ್ದಾರೆ, ಅವ್ರು ಹೋಗ್ಲಿ. ಬಟ್ ಅದೇ ಹೇಳಲ್ವ, ಇವ್ನು ಹೇಳಿದ್ದು ತಳ್ಳಿ ತಪ್ಪಲ್ಲ. ಹೌದು, ಅವ್ರು ತಳ್ತಾರೆ, ಏನಕ್ಕಂತಾರೋ ಅವ್ರಿಗೂ ಬೆಳಗ್ಗೆ ಸಾಕಾಗಿತ್ತು. ನಮ್ಮಂಥವ್ರು ಸಾವಿರ ಲಕ್ಷಾಂತರ ಜನ ನೋಡಿರ್ತಾರೆ. ಬಟ್ ತಳ್ಳಬೇಕಾದ್ರೆ ಕೈಯಲ್ಲಿ ಏನಿದೆ ಪಾಪು, ಅಕಸ್ಮಾತ್ ಇವ್ನು ಪಾಪು ಹಿಡ್ಕೊಂಡು ತಳ್ಳಿದಾಗ ಇವ್ನು ಸ್ಲಿಪ್ ಆದರೆ ಆಮೇಲೆ ಅದ್ರ ಜವಾಬ್ದಾರಿ ಯಾರು ತಗೊಂತಾರೆ? ಪಾಪುಗೇನಾರು ಆದರೆ ನಾನು ಅದೇ ಹೇಳೋದು, ನೀವು ಕೆಲಸ ಮಾಡೋ ತಪ್ಪಲ್ಲ. ಆ್ಯಕ್ಚುಲಿ ನೀವು ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ನೀವು ಗಂಟೆಗಟ್ಲೆಯಿಂದ ಬೆಳಗಿಂದ ಆ್ಯಕ್ಚುಲಿ ಕೂತ್ಕೊಳ್ಳೋಕ್ಕೂ ನಿಮಗೆ ಜಾಗನೇ ಇರಲ್ಲ, ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ತೀರಾ. ಬಟ್ ದಯವಿಟ್ಟು ಕೆಲಸ ಮಾಡ್ಬೇಕಾದ್ರೆ ನೋಡಿ ಯಾರದು ಆ್ಯಕ್ಚುಲಿ ಅವ್ರ ಪರಿಸ್ಥಿತಿ ಹೆಂಗಿದೆ, ಅವ್ರ ಕಾಲು ಕರೆಕ್ಟಾಗಿದೆಯಾ, ಅವ್ರು ಪ್ರೆಗ್ನೆಂಟಾ, ಅಥವಾ ಅವ್ರಿಗೆ ಏನಾರು ಕಾಯಿಲೆ ಇದೆಯಾ, ಅಥವಾ ಅವ್ರ ಕೈಯಲ್ಲಿ ಏನಾರು ಪಾಪು ಇದೆಯಾ, ಏನಾದ್ರು ಇದೆಯಾ ಅಂತ ದಯವಿಟ್ಟು ನೋಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ತಳ್ಳುದ್ರಿ ನಿಮ್ಮದು ತಪ್ಪು ಅಂತ ನಾನು ಈ ವಿಡಿಯೋ ಮಾಡ್ತಿಲ್ಲ. ನಾನು ವಿಡಿಯೋದಲ್ಲಿ ಹೇಳ್ತಾ ನಿಮ್ಮ ತಪ್ಪು ಅಂತ ನಾನು ಎಲ್ಲರೂ ಹೇಳೋದು. ನಾನು ಸ್ಟಾರ್ಟಿಂಗಿಂದ ಎಂಡ್ ತನಕ ನಾನು ಎಲ್ಲರೂ ಹೇಳೋದು, ಎಲ್ಲೂ ಹೇಳಿಲ್ಲ ನಿಮ್ಮ ತಪ್ಪು ಅಂತಲೂ ಹೇಳಿಲ್ಲ. ಬಟ್ ನಾನು ಹೇಳಿದ್ದು ನೀವು ಕೆಲಸ ಮಾಡೋಕೆ ದಯವಿಟ್ಟು ನೋಡಿ ಅಷ್ಟೇ. ನಾನು ಆದಷ್ಟು ಟ್ರೈ ಮಾಡಿ. ನೋಡೋಕ್ಕಲ್ಲ, ತುಂಬೋಗಿರುತ್ತೆ, ಇಕ್ಕಟ್ಟಿರುತ್ತೆ, ನೋಡೋಕ್ಕಲ್ಲ, ಆಯಿತು, ಆದಷ್ಟು ಸ್ವಲ್ಪ ಟ್ರೈ ಮಾಡಿ ದಯವಿಟ್ಟು, ಅಷ್ಟೇ ನಾನು ಕೇಳೋದು. ಬಟ್ ನಾನು ಯಾವಾಗಲೂ ಒಂದೇ ಹೇಳೋದು ಏನು ಅಂದರೆ, ಇವಳು ಒಂದು ಸಲ ಇವಳು ಎಷ್ಟೋ ಸಲ ಕೇಳ್ತಾ ಇರ್ತಾಳೆ, ದೇವಸ್ಥಾನಕ್ಕೆ ಕ್ಯೂವಲ್ಲೇ ಹೋಗೋಣ, ಡೈರೆಕ್ಟಾಗಿ ಏನಕ್ಕೆ ಎಂಟ್ರಿ ಸಿಗಬೇಕು, ಕಾಮನ್ ವ್ಯಕ್ತಿಗಳಿಗೆ ಮತ್ತು ಸೆಲೆಬ್ರಿಟೀಸ್ಗಳಿಗೂ ವ್ಯತ್ಯಾಸ ಯಾಕೆ ಕಿತ್ಕೊಡ್ಬೇಕು ಅಂತ. ಆ್ಯಕ್ಚುಲಿ ನಾನು ಒಂದೇ ಇವಳ ಹತ್ರ ಹೇಳೋದು ಏನು ಅಂತಂದರೆ, ಇವಾಗ ನಾವು ಡೈರೆಕ್ಟಾಗಿ ಒಂದು ಎಂಟ್ರಿ ಸಿಗ್ತಾಯಿದೆ ಅಂದರೆ ನಿಜವಾಗ್ಲೂ ಅದು ಈಸಿಯಾಗಿ ಸಿಗಲ್ಲ. ಅದು ಹಂಗಿದ್ರೆ ಎಲ್ರಿಗೂ ಸಿಗಬೇಕಲ್ವಾ. ಏನಕ್ಕೆ ಸಿಗ್ತಾ ಇರತ್ತೆ ಅಂದರೆ, ಅವರೊಂದು ಏನಾದರೂ ಒಂದು ಸ್ಟ್ರಗಲ್ ಆಗಿರುತ್ತೆ, ಅಥವಾ ಏನಾದ್ರು ಒಂದು ಹೆಸರು ಮಾಡಿರ್ತಾರೆ, ಏನಾದ್ರು ಒಂದು ಪವರ್ ಅಂತ ಇರುತ್ತೆ. ಸೊ ಹಾಗಾಗಿ ಸಿಗುತ್ತೆ. ಸೊ ನನ್ನ ಮನಸ್ಸಲ್ಲಿ ನಾನಿದೆ, ನನ್ನ ಮನಸ್ಸಲ್ಲಿ ಇಷ್ಟೇ ಇರೋದು. ನಾನು ಆ ಥರ ಹೋಗಬೇಕು, ನಾನು ಆ ಪೊಸಿಷನಿಗೆ ಹೋಗಬೇಕು. ಒಂದು ಪವರ್ ಇರಬೇಕು, ಇಲ್ಲ ಮನಿ ಇರಬೇಕು, ಒಂದು ದುಡ್ಡು ಇರಬೇಕು, ಇಲ್ಲ ಹೆಸರು ಇರಬೇಕು, ಇಲ್ಲ ಪವರ್ ಇರಬೇಕು. ಸೊ ಆ ಮೂರು. ಇವಾಗ ದುಡ್ಡಿದ್ರೆ ದೊಡ್ಡ ಶ್ರೀಮಂತ, ಹೆಸರಿದ್ರೆ ಒಂದು ಸೆಲೆಬ್ರಿಟಿ, ಒಂದು ನೇಮು, ಇನ್ನೊಂದು ಪವರ್ ಅಂದರೆ ಪೊಲಿಟಿಷಿಯನ್ಸ್ ಹತ್ರನೇ ಇರೋದು ಆ ಪವರ್ಗಳು. ಸೊ ಈ ಮೂರಲ್ಲಿ ಏನಾದ್ರು ಒಂದಿದ್ರೆ ನೋಡಿ. ನನ್ನ ಮನಸ್ಸಲ್ಲಿ ನಾನು ಟು ಬಿ ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಮನಸ್ಸಲ್ಲಿ ಇದೆ, ನಾನೊಂದು ಒಂದು ಪೊಸಿಷನಲ್ಲಿ ಇರಬೇಕು. ನನಗೆ ಈ ಥರ ಇವಾಗ ಎಲ್ಲರೂ ಒಂದು ಜಾಗಕ್ಕೆ ಹೋದಾಗ ನನಗೆ ಬೇಗನೆ ಎಂಟ್ರಿ ಸಿಗಬೇಕು, ಏನೋ ದೇವಸ್ಥಾನಕ್ಕೆ ಹೋದಾಗ ಬೇಗನೆ ದರ್ಶನ ಆಗಬೇಕು. ಇವಾಗ ಇವಳು ಹೇಳ್ತಾರೆ, ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಣ. ನಾನು ಒಂದೇ ಮಾತು ಹೇಳೋದು ಇವಳ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ ನಾನು, ನಾವು ಇನ್ನೂ ಕ್ಯೂ ಅಲ್ಲಿ ಕಷ್ಟ ಪಡ್ಕೊಂಡು ನಾವು ಹೋಗಿ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅಂದರೆ ನಾವಿನ್ನೂ ಕಷ್ಟದಲ್ಲೇ ಇದ್ದೀವಿ ಅಂತಲೇ ಹೇಳಿದ್ದೀನಲ್ವ. ನಾವಿನ್ನೂ ಕಷ್ಟದಲ್ಲೇ ಇದ್ದೀವಿ ಅಂತಲೇ. ನಮಗೆ ಸುಲಭವಾಗಿ ನಾವು ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅಂದರೆ ದೇವ್ರು ಆ್ಯಕ್ಚುಲಿ ಅಂದರೆ ನಾವು ಕಷ್ಟಪಟ್ಟಿರ್ತೀವಿ, ದೇವ್ರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಅರ್ಥ. ನಿಜನೇ ಅಲ್ವಾ ಅದು? ಇದರಲ್ಲಿ ಏನೋ ತಪ್ಪೇನೋ ಇದೆಯಮ್ಮ? ಇಲ್ಲ ಬಿಡು, 50 ಸಲ ಯಾಕೆ ಹೇಳ್ತೀಯ? ಅಷ್ಟೇ ನಾನು ಹೇಳೋದು. ಸೊ ಇಷ್ಟು ನಡೀತು. ಬಟ್ ನನ್ನ ಮನಸ್ಸಲ್ಲೂ ಅಂದ್ಕೊಂಡೆ ನಾನು, ಬಿಡು ನನಗೂ ಒಂದು ಟೈಮ್ ಬರುತ್ತೆ, ಯಾಕೆಂದರೆ ಇವಾಗ ನೋಡಿ, ನಂಗೆ ಯಾವಾಗಲೂ ಅಂದ್ಕೊಳ್ತಾ ನಾನು ತುಂಬ ಆ್ಯಕ್ಚುಲಿ ದೇವಸ್ಥಾನ ಅಂದ ತಕ್ಷಣವೇ ಜಾಸ್ತಿ ತಲೆಗೆ ಬರೋದೇ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಮೈಸೂರು ಚಾಮುಂಡೇಶ್ವರಿ ಸ್ವಾಮಿ ಚಾಮುಂಡೇಶ್ವರಿ ತಾಯಿ, ಸಾರಿ ತಪ್ಪಾಯಿತು, ಫ್ಲೋ ಅಲ್ಲಿ ಇದಾಯಿತು.
ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಮೈಸೂರು ಚಾಮುಂಡೇಶ್ವರಿ ತಾಯಿ, ಅದು ಬಿಟ್ಟರೆ ಸುಬ್ರಹ್ಮಣ್ಯದಲ್ಲಿ ಆಗಿರ್ಬೋದು. ಕರ್ನಾಟಕದಲ್ಲಿ ಇಷ್ಟು ಅಲ್ವಾ ಮೇಯ್ನ್ ಬಂದು, ಇಲ್ಲ ಸುಮಾರು ಇದೆ. ಅಂದರೆ ಈ ಥರ ತುಂಬ ರಶ್ ತುಂಬೋಗೋದು ನಾನು ಹೇಳ್ತಾ ಇರೋದು. ಹಾಸನಾಂಬ ಮೇಯ್ನು ನಮ್ಮ ವರ್ಷಕ್ಕೊಂದ್ಸಲ ಓಪನ್ ಅದು ಹಾಸನಾಂಬ ತಾಯಿ ತುಂಬ ತಳಿಸ್ಕೊಂಡಿದ್ದೀನಿ. ಹಾಸನಾಂಬ ದೇವಸ್ಥಾನದಲ್ಲೂ ಅಷ್ಟೇ, ನಮ್ಮೂರು, ನಾನು ಇಲ್ಲೇ ಹುಟ್ಟು ಬೆಳೆದಿದ್ದು, ಇಲ್ಲೂ ತಳಿಸ್ಕೊಂಡಿದ್ದೀನಿ ನಾನು. ಅದು ಏನು ಬೇಜಾರಾಗಲ್ಲ, ಪರವಾಗಿಲ್ಲ, ಟೈಮ್ ಬರುತ್ತೆ ಅಂತ ಸುಮ್ಮನೆ ಆಗ್ತೀನಿ ನಾನು. ಅದು ಬಿಟ್ಟರೆ ಈಗ ಹೊರಗಡೆ ಅಂದರೆ ನನ್ನ ತಲೆಯಲ್ಲಿರೋದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಥರ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ಬೇಗನೆ ಒಂಥರ ಎಂಟ್ರಿ ಸಿಗಬೇಕು. ಓಕೆ, ನಮಗೊಂದು ಸ್ಪೆಷಲ್ ಅಪಿಯರೆನ್ಸ್ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಸತ್ಯವಾಗ್ಲೂ ಆಸೆ ಪಡೋದು ತಪ್ಪೇ ಅಲ್ಲ, ಎಲ್ಲರೂ ಆಸೆ ಪಡ್ತಾರೆ. ಬಟ್ ನಾನು ಬರೀ ಆಸೆ ಪಡಲ್ಲ, ಸ್ಟ್ರಗಲ್ ಅಂತೂ ನಾನು ಮಾಡೇ ಮಾಡ್ತೀನಿ. ಆ ಜಾಗಕ್ಕೆ ನಾನು ಹೋಗೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೇ ಪಡ್ತೀನಿ. ಅದು ಇವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಎಷ್ಟೋ ಜನರಿಗೆ ಗೊತ್ತು. ಯಾಕೆಂದ್ರೆ ವೀಡಿಯೋಸ್ಗಳು ಮಾಡ್ತೀನಿ, ಪಬ್ಲಿಸಿಟಿ ತಗೊಳ್ಳೋಕ್ಕೆ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ನೋಡೋಣ, ಹೇಳಲ್ವ ಮಾತು, ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ ಅಲ್ವಾ. ಪ್ರಯತ್ನ ಪಡ್ತೀನಿ ನಾನು, ನ್ಯಾಯವಾಗಿ ಟ್ರೈ ಮಾಡ್ತಾಯಿದ್ದೀನಿ. ನ್ಯಾಯವಾಗಿ ಒಂದಿನ ಫಲಿತಾಂಶ ಸಿಗುತ್ತೆ ಅನ್ನೋದು ಹೋಪ್ ಇದೆ. ಆ್ಯಕ್ಚುಲಿ ಇಷ್ಟು ವಿಷಯ ನಡೆದಿದ್ದು ದೇವಸ್ಥಾನದಲ್ಲಿ ತುಂಬ ಬೇಜಾರಾಯಿತು, ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಂಗೇನಾರು ಹೇಳೋದಿದ್ರೆ ಹೇಳಮ್ಮ. ನೀನೇ ಎಲ್ಲ ಹೇಳ್ದಲ್ಲ, ನಾನೇನಂತ ಹೇಳಿ ಮತ್ತೆ ರಿಪೀಟ್. ಅಥವಾ ನಾನು ಮಾತಾಡಿದ್ದಲ್ಲಿ ಏನಾದ್ರು ಸರಿ ತಪ್ಪು ಆ ಥರ ಏನಾರು ತಪ್ಪೇನಾಯ್ತಾ? ತಪ್ಪೇನಿರಲಿಲ್ಲ. ನೀನು ಹೇಳ್ದೆ, ನೀನು ಯಾರಿಗೂ ಏನು ಬೈದಿಲ್ಲ, ಏನು ಹೇಳಿಲ್ಲ. ಹೇಳಿದ್ದು ಒಂದೇ, ನೀನು ಅದೇ ಏನಾದರೂ ಮಾಡಬೇಕಾದ್ರೆ ತಳ್ಳಬೇಕಾದ್ರೆ ನೋಡ್ಕೊಂಡು ಮಾಡಿ. ಪಾಪು ಎಲ್ಲ ಇರುತ್ತೆ, ಕೆಲವ್ರು ಕಾಲಿರಲ್ಲ, ಕೈ ಇರಲ್ಲ, ಏಟಾಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಯಾಕಂದರೆ ಎಲ್ರಿಗೂ ಅಷ್ಟೇ. ಕೆಲವ್ರು ಹೇಳ್ಬೋದು, ಹಂಗಾರೆ ಆ ಥರ ಎಲ್ಲ ಇದ್ರೆ ನೀವು ಮನೇಲೇ ಇದ್ಬಿಡಿ, ಯಾಕೆ ಬರ್ತೀರ ದೇವಸ್ಥಾನಕ್ಕೆ? ದರ್ಶನ ಮಾಡೋಕ್ಕೆ ಅಂತಲೇ ಬರೋದು. ತಾಯಿನ ಕೇಳ್ಕೊಳ್ಳೋಣ, ಕಣ್ಣು ತುಂಬ ನೋಡೋಣ, ನಮ್ಮ ದುಃಖನೆಲ್ಲ ತಾಯಿ ನೋಡ್ಕೊಂಡು ಏನಾದರೂ ನಮ್ಮ ದುಃಖ ಹೇಳಿದ್ರೆ ತಾಯಿ ಅದೇ ಒಂದು ನೆಮ್ಮದಿ ಸಿಗುತ್ತೆ. ಹೌದು, ಒಂದು ನೆಮ್ಮದಿ ಸಿಗುತ್ತೆ. ನಮ್ಮ ದುಃಖ ಎಲ್ಲ ತಾಯಿ ಹತ್ರ ಮುಂದೆ ಕಣ್ಮುಂದೆ ನಿಂತ್ಕೊಂಡು ತಾಯಿಗೆ ಹೇಳಿದಾಗ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ನಿರಾಳ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಬರ್ತೀವಿ. ಹೌದು, ನೀವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರ್ತೀರ, ಅದು ನಿಜನೇ. ಬಟ್ ಸ್ವಲ್ಪ ಚುಂಟಿ ಆದರೂ ಗಮನ ಇರಲಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಅಷ್ಟೇ ಹೇಳೋದು, ಇನ್ನೇನಿಲ್ಲ. ನಂದು ಹೇಳೋಂಥದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದೆ. ಅದಾದಮೇಲೆ ಹೊರಗಡೆ ಬಂದು ಬೇಜಾರಿತ್ತು, ಆದರೂ ಪರವಾಗಿಲ್ಲ, ಇವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ರು. ಅದಾದಮೇಲೆ ಫೇಸ್ ರಿವೀಲ್ ಮಾಡಿದ್ವಿ ನಾವು, ಹೊರಗಡೆ ಕರ್ಕೊಬಂದು. ಸ್ವಲ್ಪ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟಾಗಿ ಮರೆತುಬಿಟ್ಟೆ ನಾನು, ಸ್ವಲ್ಪ ಮರೆತು ಫೇಸ್ ರಿವೀಲ್ ಮಾಡಿದ್ವಿ ಕೊನೆಗೂ. ಆಮೇಲೆ ಫೇಸ್ ರಿವೀಲು ಅದೇ ನಾನು ಆ್ಯಕ್ಚುಲಿ ಎಷ್ಟೋ ಜನರಿಗೆ ಅದು ತಪ್ಪು ಅಂತ, ನಿಜವಾಗ್ಲೂ ಅದು ನಾನು ಹೇಳ್ತಿರೋದು ನೆಗೆಟಿವ್ ಆಗಿ ಫ್ಲೋ ಆಗುತ್ತಾ ಇಲ್ವೋ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇರೋದೇ ನಾನು ಅಷ್ಟೇ ಹೇಳ್ತಾ ಇರೋದು. ನಾವು ತುಂಬ ಕಷ್ಟಪಡ್ಕೊಂಡು ಕ್ಯೂವಲ್ಲಿ ಹೋಗಿ ದರ್ಶನ ಮಾಡ್ತಿದ್ದೀವಿ ಅಂದರೆ ನಾವು ಕಷ್ಟದಲ್ಲಿದ್ದೀವಿ ಅಂತ ನನ್ನ ಮನಸ್ಸಲ್ಲಿ ಇರೋದು. ಆದರೆ ನಾವು ತುಂಬ ಈಸಿಯಾಗಿ ಹೋಗಿ ನಾವು ದರ್ಶನ ಮಾಡ್ತಾಯಿದ್ದೀವಿ ಅಂದರೆ ನಾವು ಸ್ವಲ್ಪ ಸೆಟಲ್ ಆಗಿದ್ದೀವಿ, ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ, ದೇವ್ರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನನ್ನ ಫೀಲಿಂಗ್ ಅಷ್ಟೇ ನಾನು ಹೇಳಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಬೇಬಿ ಎಂಡ್ ಮಾಡಿಬಿಡು. ಇಷ್ಟು ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೋಬೇಕು ಅಂತ ಅನ್ನಿಸ್ತು, ನಾನು ಹೇಳ್ಕೊಂಡಿದ್ದೀನಿ ಏನೇನು ನಡೀತು ಅಂತ ಅಷ್ಟೇ. ಓಕೆ, ನೋಡಿ ಇಲ್ಲ, ಅವನು ಬೇಜಾರಿತ್ತು ಅವತ್ತಿಂದನೂ. ಅದೇ ಒಂದೊಂದ್ಸಲ ನೆನೆಸ್ಕೊಂತಿದ್ದ, ಬೇಜಾರು ಮಾಡ್ಕೊತಿದ್ದ, ಕೂತ್ಕೊಂತಿದ್ದ. ಸೊ ಓಕೆ, ಇದಾಗಿದ್ದು ನಮ್ಮ ಬ್ಲಾಗ್. ಇದೇ ಥರ ನಮ್ಮ ಬ್ಲಾಗ್ ನಾನು ನೋಡ್ತಾರೆ, ಲೈಕ್ ಮಾಡಿ, ಶೇರ್. ಇದಾಗಿತ್ತು ಇವನ ದುಃಖದ ಏನಂತಾರೆ ಸನ್ನಿವೇಶ. ಇದೇ ಥರ ನಮ್ಮ ವ್ಲಾಗ್ನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೋಗ್ಬಿಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಹೀರೋಸ್, ಬಾಯ್.